ಬಂಧುಗಳೇ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂತ ಹಾಗೂ ನಮ್ಮ ಕರ್ನಾಟಕದಲ್ಲಿ IAS ಕನ್ನಡ ಮೊದಲನೇ ಬಾರಿಗೆ ಛಲವಾದಿ ಕೆ ಶಿವರಾಮಣ್ಣನವರ ಪತ್ನಿಯಾದ ವಾಣಿಶ್ರೀ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಸುಮಾರು ಲಕ್ಷಾಂತರ ಜನ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ. ಸುಮಾರು 5,000 ರಿಂದ 6,000 ಜನ ಹೊಸಕೋಟೆ ತಾಲೂಕು ವತಿಯಿಂದ ಸುಮಾರು 50 ರಿಂದ 60 ಬಸ್ಸುಗಳನ್ನು ಕೂಡ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ವಿ. ಮತ್ತು ಸುಮಾರು ಒಂದು 100 ಕಾರುಗಳು, ಒಂದು 200 ಬೈಕ್ಗಳು ಕೂಡ ನಾವು ಎಲ್ಲ ಇವತ್ತು ಬಲಗೈ ಸಮುದಾಯದ ಒಂದು ಒಕ್ಕೂಟದ ಪ್ರದರ್ಶನವನ್ನ ನಾವು ತೋರ್ಬೇಕಂತ ಹೇಳಿ ಇವತ್ತು ಈಗಾಗಲೇ 10:30 ಆಯ್ತು. ಈಗ 11 ಗಂಟೆಗೆ ಚಾಲನೆ ಇದೆ. ಹೊಸಕೋಟೆ ತಾಲೂಕು ಟೋಲ್ ಬಳಿಯಿಂದ ನೇರವಾಗಿ ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಲಗೈ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ತಮ್ಮಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ಜೈ ಭೀಮ್ ಜೈ ಸ್ವಾಗತವನ್ನ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಮತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳೋದು ಒಂದೇ, ನಾವು ಯಾವತ್ತೂ ಕೂಡ ಒಂದು ವಿಚಾರವಾಗಿ ನಾವು ಯಾರನ್ನು ಕೂಡ ಎತ್ತಿಡಿದು ಮಾತನಾಡ್ತಾ ಇಲ್ಲ. ಇಲ್ಲಿ ಒಂದು ಪಕ್ಷ ಭೇದ ಭಾವ ಇಲ್ದಿರ ನಾವು ಒಕ್ಕೂಟದ ವತಿಯಿಂದ, ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತೇವೆ. ಇದರಲ್ಲಿ ಯಾವುದೇ ಕೂಡ ತಾರತಮ್ಯ ಇಲ್ಲ, ಯಾವುದೇ ಒಂದು ಜಾತಿಯನ್ನ ಧೋರಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಇದು ನಮ್ಮ ಒಳ ಮೀಸಲಾತಿಯನ್ನ ಯಾರು ಗಣಕ ಮಾಡಿದ್ದಾರೆ ಅವರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಗಣಕ ಮಾಡಿ ನಮಗೆ ಏನು ಮೀಸಲಾತಿ ಒದಗಬೇಕೋ ಆ ಮೀಸಲಾತಿಯನ್ನ ಒದಗಿಸ್ಕೊಳ್ಳೋ ತನಕ ನಾವು ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮಗಳು ಇವತ್ತು ಒಂದು ದೊಡ್ಡ ಸಮಾವೇಶನ ಹಮ್ಮಿಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಸರಿಯಾದ ರೀತಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮನೆ ಮಕ್ಕಳು ಮಂದಿ ಎಲ್ಲಾ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಒಬ್ಬ ಸಹೋದರ ಆಗತಕ್ಕಂತ ನಮ್ಮ ಚೇತನ್ ಅವರು ಕೂಡ ಈಗಾಗಲೇ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನೂ ಅನೇಕರು ಊಟದ ವ್ಯವಸ್ಥೆ, ನೀರು ವ್ಯವಸ್ಥೆ. ಈಗ ನಾವು ಕೂಡ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ನೀಲಿ ಶಾಲುಗಳು ಕೂಡ ತರಿಸಿ ಎಲ್ಲರಿಗೂ ಕೂಡ ನೀಲಿ ಪ್ರದರ್ಶನವನ್ನ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೂಡ ಬಯಸ್ತೀವಿ.